ಪ್ರವಿ ಅವರು ಬರಲೇ ಇಲ್ವಲ್ಲ. ದುಡ್ಡು ತಗೊಂಬರ್ತೀನಿ ಅಂತ ಹೋದವರು ಬಂದೇ ಇಲ್ಲ. ಬರಲಿಲ್ಲ ಅಂದರೆ ಸಾಕಪ್ಪ. ಬಂದರೆ ಯಾಕೋ ಬಂದರೆ ಯಾಕನೋ ಬರ್ತಾರೋ ಅನಿಸುತ್ತೆ. ಬರಲಿಲ್ಲ ಅಂದರೆ ಯಾಕೋ ಬಂದಿಲ್ಲ ಅನಿಸುತ್ತೆ. ನೋಡಿ ಆಲೆ ಮನಸ್ಸು ಒಂದು ಸ್ವಲ್ಪ ಏನಾದರೂ ನಮಗೂ ಅವ್ರಿಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಅನ್ನೋದು ಇದ್ದಾಗ ಯಾವ ಥರ ಹಿಂಗೆ ಮನಸ್ಸು ಆಲೆನೇ ನಿಲ್ಲೋದಿಲ್ಲ ನೋಡಿ. ಏನಾದರೂ ಒಂದು ಸಂಬಂಧ ಅನ್ನೋದು ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ನೆನಪು ಮಾಡ್ಕೊಂಡಲ್ಲೇ ಇರೋಕ್ಕಾಗಲ್ಲ. ನಾನು ಬಿಡತ್ಲಾಗೆ ಹೆಂಗನ ಮಾಡ್ಕೊಂಬ್ಲಿ, ನನಗೆ ಸಮಾಸನೆ ಬೇಡ ಅಂತ ನಾನು ಅಂದ್ಕೊಂಡೆ. ಆಲೆ ಮನಸ್ಸು ತಡಿತಾ ಇಲ್ಲ. ಎಲ್ಲೋದ್ರೋ ಏನೋ ಬರಲಿಲ್ವಲ್ಲ ಅಂತ ಅನ್ನಿಸ್ತಾ ಐತೆ. ಬರಲೇ ಇಲ್ಲಪ್ಪ. ಹೆಂಗೆ ಮಾಡೋದು? ಬರಲೇ ಇಲ್ಲ. ನಾನು ಬರ್ತಾರೆ ಪ್ರವಿ ಅವರು ಅಂತ ಅಂದ್ಕೊಂಡೆ. ಬರಲೇ ಇಲ್ಲ. ಇವು ನನ್ನ ತಮ್ಮನೂ ಇಲ್ಲ, ಅವನು ಎತ್ಲಾಗ ಹೋದಾನ, ಅವನು ಬರಲಿಲ್ಲ. ಏನು ಮಾಡೋಣ? ಇವತ್ತು ಹೀಗೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿದ್ನಪ್ಪ, ಸಾಕಾದಂಗಾಯ್ತು. ಕೆಲಸ ಮಾಡೋಕ್ಕೆ ಆಗಲ್ಲ. ನಾನು ಎಂದೂ ಕೆಲ್ಸಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಕೆಲಸನೇ ಮಾಡೋಕ್ಕಾಗಲ್ಲ ಹೋಗತ್ಲಾಗೆ. ಯಾರಪ್ಪ ಅನಿಸುತ್ತೆ. ಕೆಲಸ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ನನಗೆ. ಯಾರು ಮಾಡ್ತಾರೆ ಹೋಗಪ್ಪ ಕೆಲಸಗಳ್ನ ಅಂತ ಅನ್ನಿಸ್ತೈತೆ. ಹೋಗು. ಏನು ಮಾಡೋದು? ಏನು ಮಾಡಬೇಕು ಏನು? ಒಂದಿನ ಕೆಲ್ಸಕ್ಕೆ ಹೋಗೋಣ ಅಂತ ಮನ್ಸು ಮಾಡಿ ಹೋದೆ. ಸಾಕಾದಂಗಾಯ್ತು ಇವತ್ತಂತೂ. ಕೈ ಕಾಲೆಲ್ಲ ನೋವ್ತಾ ಐತೆ. ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕಪ್ಪ ಅನ್ನಿಸ್ತೈತಿ. ನಾನು ಯಾಕಂದರೆ ಇಷ್ಟು ವರ್ಷ ನಾನು ಎಲ್ಲೂ ಹೋಗಿಲ್ಲ. ನನ್ನ ಮದುವೆ ಆದಾಗಿಂದ ಒಂದು ದಿನನೂ ನಾನು ಕೆಲ್ಸಕ್ಕೆ ಹೋಗಿಲ್ಲ. ಆದರೆ ಇವತ್ತು ನಾನು ಹೋಗ್ಬಿಟ್ಟೆ ಮನ್ಸು ಮಾಡಿ. ಹಿಂಗೆ ಬೇಕ್ರಿಲಿ ಸ್ವಲ್ಪ ಏನೋ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಡೋದಕ್ಕೆ ಬರ್ರಿ ಅಂತ ಕರೆದಿದ್ರು ಯಾರೋ ಬೇಕ್ರಿ ಕೆಲಸಕ್ಕೆ. ಹೋಗಿದ್ದೆ. ನೋಡೋಣ, ನಾನು ಏನಾದ್ರೂ ಬೇರೆ ಕೆಲಸ ಏನಾದರೂ ಮಾಡೋಣ ಮನೆ ಹತ್ರ ಅಂದ್ಕೊಂಡಿದ್ದೀನಿ. ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋಕೆ ಹೋದ್ರೆ ಕೈ ಕಾಲೆಲ್ಲ ಇದಾಗ್ಬಿಡ್ತವೆ. ಏನು ಮಾಡೋದು? ಯಾವ ಕೆಲ್ಸಕ್ಕೆ ಹೋಗೋಣ? ಕೂಲಿ ಕೆಲ್ಸಕ್ಕೆ ಹೋಗೋಣ ಅಂದರೆ ಬಿಸ್ಲಂಗೆ ಮಾಡೋಕ್ಕಾಗಲ್ಲ ನನಗೆ. ಏನು ಮಾಡೋದಪ್ಪ ಅಂತ ಅನಿಸ್ಬಿಟ್ಟೈತೆ. ಇಲ್ಲಿಗೆ ಹೋದ್ರು ದುಡ್ಡೇನಾದ್ರು ತಗೊಂಬರ್ತಾರೇನೋ ಅಂತ ಅಂದ್ಕೊಂಡೆ. ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲಿಗೆ ಹೋದ್ರು ಏನೋ. ಇಲ್ಲಿ ಮನೆ ಹತ್ರ ನಿನ್ನ ಮನೆ ಕೆಲಸದವ್ರೆಲ್ಲ ಬಂದಾಗ ಇಲ್ಲೆಲ್ಲ ನೋಡ್ಕೊಂತ ಇರು. ನಾನು ಬೆಳಗ್ಗೆ ಇರ್ತೀನಿ 10 ಗಂಟೆವರೆಗೂ. ಎಲ್ಲ ಏನೇನು ಎತ್ತಲ ಅಂತ ಹೇಳಿ ಬಂದಾಗ ನೋಡ್ತೀನಿ. ಕೆಲ್ಸಕ್ಕೆ ಹೋಗೋಣ ಅಂತ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ? ಅವರೆಲ್ಲ ಅವ್ರ ಪಾಡಿಗೆ ಅವ್ರ ಮನೆ ಕೆಲಸ ಮಾಡ್ಕೊತಾರೆ. ಕ್ಯೂರಿಂಗ್ ಎಲ್ಲ ನೀನು ಮಾಡು. ಮಧ್ಯಾಹ್ನ ಟೈಮ್ ಯಾವಾಗಾದರೂ ಹಾಕೋದಾದ್ರೆ ಹಾಕು, ಇಲ್ಲಾಂದರೆ ಬೆಳಗ್ಗೆ ಸಂಜೆ ನಾನೇ ನೀರು ಹಾಕ್ತಾ ಇರ್ತೀನಿ ಬಂದು. ಬೆಳಗ್ಗೆ ಹೋಗೋಷ್ಟೊತ್ತಿಗೆ ನೀರು ಹಾಕಿ ಹೋಗ್ತೀನಿ. ಮಧ್ಯಾಹ್ನ ಒಂದು ಟೈಮ್ ಹಾಕು. 3 ಟೈಮ್ ಕ್ಯೂರಿಂಗ್ ಮಾಡಬೇಕಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಣ ಅಂತೇಳಿ ಏನಾದರೂ ಬೇರೆ ಇಲ್ಲಿ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ಯಾರೋ ಒಬ್ರು ಏನೋ ಕೆಲಸ ಹೇಳಿದರೆ ಅದಕ್ಕೆ ಹೋಗೋಣ ಅಂತ ಇದ್ದೀನಿ ಶಕ್ತಿ. ಸರಿ ಆಯಿತು ಗೋಪಿ ಅವರೇ, ಹೋಗಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೋಗಿ. ನೀವು ಕೂತ್ಕೊಂಡಿರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಗೊತ್ತು ನನಗೆ. ನೀನು ಇದು ಎಲ್ಲ ಆದಮೇಲೆ ಇನ್ನೊಂದು ವಾರ ಬೇಕು. ನಾವು ಎಲ್ಲ ಇದು ಸಜ್ಜೆ ಹಾಕೋದಕ್ಕೆ ಇನ್ನೂ 1 ವಾರ ಬೇಕು. ಇದೆಲ್ಲ ಕ್ಯೂರಿಂಗ್ ಆಗಬೇಕಲ್ಲ, ಇನ್ನೊಂದು ವಾರ 15 ದಿವಸ ಬೇಕು. ಸುಮ್ಮನೆ ನಾವು ಇದ್ರೆ ಮನೆ ಹತ್ರ ಏನು ಪ್ರಯೋಜನ ಅಲ್ವಾ? ಮತ್ತೆ ಯಾವುದು ಬೇಗ ಮಾಡೋದಿಲ್ಲ. ಇವಾಗ ಗೋಡೆ ಆಗೈತಾ, ಇದೆಲ್ಲ ಕ್ಯೂರಿಂಗ್ ಆಗಬೇಕು ಸಜ್ಜೆ ಹಾಕೋದಕ್ಕೆ. ಆಮೇಲೆ ಮತ್ತೆ ಅದ್ರ ಮೇಲೆ 3 ಅಡಿ ಮತ್ತೆ ಸಜ್ಜೆ ನಿಂಟ್ಲೆಲ್ಲ ಹಾಕೊಬಿಟ್ಟು 3 ಅಡಿ ಮತ್ತೆ ಗೋಡೆ ಕಟ್ತಾರೆ. 3 ಅಡಿ ಗೋಡೆ ಕಟ್ಟಿದ್ಮೇಲೆ ಮತ್ತೆ ಅದು ಕ್ಯೂರಿಂಗ್ ಆಗಬೇಕು. ಅದು ಕ್ಯೂರಿಂಗ್ ಆದಮೇಲೆ ಆಮೇಲೆ ಮೋಲ್ಡ್ ಹಾಕೋದಕ್ಕೆ ಎಲ್ಲ ಇದು ಮಾಡ್ತಾರೆ. ಮೋಲ್ಡ್ ಹಾಕ್ಬೇಕಂತಂದರೆ ಆಮೇಲೆ ಸುಮ್ಮನೆ ಅಲ್ಲ. ಮೋಲ್ಡ್ ಹಾಕೋಕ್ಕೆ ಆಮೇಲೆ ಯಾವುದು 1 ತಿಂಗಳು ಬೇಕು. ಮೋಲ್ಡ್ ಹಾಕಿದ ಮೇಲೂ 1 ತಿಂಗಳು ಬೇಕು. ಆಮೇಲೆ ಕಬ್ಬಣ ಕಟ್ಟೋದು, ಸೆಂಟ್ರಿಂಗ್ ಹೊಡಿಯೋದು ಇದೆಲ್ಲ ಇರುತ್ತೆ. ಅದೆಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಮ್ದೇನಿಲ್ಲ ಇಲ್ಲಿ ಕೆಲಸ. ಮೋಲ್ಡ್ ಹಾಕಿದ್ಮೇಲೆ 1 ತಿಂಗಳು, ಒಂದು 20 ದಿವಸ ಆದ್ರೂ ಬಿಡ್ಬೇಕಪ್ಪ. ಆಮೇಲೆ ಮತ್ತೆ ಗಿಲವ್ ಮಾಡೋಕ್ಕೆ ತೆಗ್ದ್ಮೇಲೆ ಗಿಲವ್ ಮಾಡೋದು ಅದು ಇದು ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಕಾಂಟ್ರಾಕ್ಟ್ ಕೊಟ್ಟಿದ್ದೀವಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ನಾನು ಅದಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ ಶಕ್ತಿ. ಸುಮ್ಮನೆ ಇನ್ನೇನು ಮನೇಲಿ ಕೂತ್ಕೊಂಡದ್ಲಾಗೆ. ಸರಿ ಆಯಿತು ಹೋಗ್ರಿ. ಮನೆ ಕಟ್ಟಿದಾದ್ಮೇಲೆ ಮನೆಗೆ ಬಂದಮೇಲೆ ನಾನು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಇಬ್ಬರು ಹೋಗ್ಬಿಟ್ರೆ ಆಗಲ್ಲ. ಇವಾಗ ನೀವು ಹೋಗ್ರಿ. ನೀವು ಕೂತ್ಕೊಂಡಿರೋದಕ್ಕೆ ಯಾವುದೇ ಕಾರಣಕ್ಕೂ ನೀವು ಕೊಡೋದಿಲ್ಲ ಅನ್ನೋದು ಗೊತ್ತು ಮಾವ. ನೀವು ಯಾಕಂದರೆ ಕಷ್ಟಪಟ್ಟು ನೀವು ದುಡ್ದವರು, ಅದಕ್ಕೆ ನೀವು ಯಾವತ್ತೂ ಕೂತ್ಕೊಂಡಿರೋದಕ್ಕೆ ಇಷ್ಟಪಡೋದಿಲ್ಲ ಬಿಡಿ. ಅಯ್ಯೋ ಮನೆ ನೋಡಪ್ಪ, ಹಾಲೆ ಆಗೈತಿ. ಹಾಲೆ ಗೋಡೆನೇ ಎದ್ಬಿಟ್ಟೈತೆ ನೋಡ್ದಾ? ಹೆಂಗೆ? ಅಯ್ಯೋ ದೇವ್ರೆ. ಅಲ್ಲ ನೋಡು, ನಮಗೆ ಮಾತ್ರ
ಮನೆ ಕಟ್ಟಿಸ್ಕೊಡ್ತೀನಿ ಅಂತ ನನ್ನ ಹತ್ರ ಒಂದೇನು ಹೇಳಲಿಲ್ಲ. ಹಿಂಗೆ ಕಟ್ಟಿಸ್ತೀನಿ ಎಂಬುದು ನನಗೆ ಗೊತ್ತಾಗಿದ್ರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ. ಯಪ್ಪ ಮನೆ ನೋಡು ಹಂಗೈತಿ. ನಾಳೆ ಗಾಡಿ 2 ದಿವಸಕ್ಕೆ ಎದ್ಬಿಟ್ಟೈತಿ. 1-2 ದಿವಸಕ್ಕೇ ಮನೆ ಕಟ್ಬಿಟ್ಟವನಿ. ನೋಡಪ್ಪ ನಂದೇನು ಹಣೆ ಬಾರ. ಹಿಂಗೆ ಓಣ್ ಮರ್ಯಾದೆ ಬಂದೈತಿ. ಮನೆ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಒಂಥರ ಇದು ಕನಸ ಅನ್ನಿಸ್ತೈತೆ. ಗೋಪಿ ಇಂಥ ಮನೆ ಕಟ್ಟಿಸ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನು ದುಡ್ಡಿಲ್ಲ ಕಾಸಿಲ್ಲ, ಇವನ ಕೈಲೆಲ್ಲ ಆಗಿತ್ತೆ ಮನೆ ಕಟ್ಸೋಕ್ಕೆ ಅಂತ ಅನ್ಕೊಂಡಿದ್ದೆ. ನಿಜ ನಾನು ಹಂಗೆ ಅಂದ್ಕೊಂಡಿದ್ದು. ಅಯ್ಯೋ ಈ ಮನೆ ಕಟ್ಟಿಸ್ತಾ ಇರೋದು ಇದನ್ನೆಲ್ಲ ನೋಡಿದರೆ ಹೆಂಗೆ ನನಗಂತೂ ಶಾಕ್ ಆಗ್ತೈತೆ. ಇಂಥ ಮನೆ ಕಟ್ತೀನಿ ಅಂತ ಹೇಳಿದರೆ ನಾವ್ಯಾಕಿಂತ ಕೆಲಸ ಮಾಡ್ತಿದ್ವಿ. ಇಂಥ ಮನೆ ಕಟ್ತೀನಿ ಅಂತ ನನಗೆ ಮುಂಚೆನೇ ಹೇಳ್ಬೋದಾಗಿತ್ತು. ಏಯ್ ನಿನ್ನ ಹತ್ರ ಯಾಕೆ ಹೇಳೋಣ? ನಿನ್ನ ಹತ್ರ ಹೇಳಿದ್ರೆ ನಾನು ಹಿಂಗೆ ದುಡ್ಡು ಕೂಡಿಡಿಯೋದಕ್ಕಾಗ್ತಾ ಇರಲಿಲ್ಲ, ನಾನು ಮನೆ ಕಟ್ಟೋದಕ್ಕಾಗ್ತಾ ಇರಲಿಲ್ಲ. ನಿನ್ನಂಥವಳ ಹತ್ರ ಹೇಳಿದ್ರೆ ನಾನು ಮನೆ ಕಟ್ತೀನಿ, ನನ್ನ ಹತ್ರ ದುಡ್ಡು ಐತೆ ಅಂತ ನಾನು ನಿನ್ನ ಹತ್ರ ತೋರಿಸ್ಕೊಂಡಿದ್ರೆ ಅದು ಖಂಡಿತ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ನಿನ್ನಂಥವಳಿಂದ ಯಾವ ಕೆಲಸನೂ ಆಗೋದಿಲ್ಲ. ನೋಡು ಇವಾಗ ಎಷ್ಟು ದುಡ್ಡು ಇಕ್ಕೇನಿದ್ಯಾ, ಎಂಥ ಮನೆ ಕಟ್ತಾ ಇದೆಯಾ. ನನ್ನ ತಮ್ಮ ಹತ್ರ ಹಂಗೆ ಹೆಂಗೆ ಹೇಳ್ತಾ ಇದ್ದೆ ಹಂಗೆ ಹಿಂಗೆ ಅಂತ. ಎಷ್ಟು ನಮಗಂತೂ ಯಪ್ಪ ನನಗೆಷ್ಟು ನೀನು ಮಾತಾಡಿದ್ಯಾ, ಎಷ್ಟು ಅಂದಿದ್ಯಾ. ನೋಡು ಒಂದು ದಿವಸನಾದ್ರೂ ಅಷ್ಟು 1 ಗಂಟೆಗಟ್ಟಲೆ ಮಾತಾಡಿದ್ರು ನನ್ನ ಹತ್ರ ಇಷ್ಟು ದುಡ್ಡು ಐತೆ ಅಂತ ಹೇಳಿಲ್ಲ. ಇವಾಗ ನೋಡು ಅಕ್ಕನ ಮಗಳನ್ನ ಮದುವೆ ಆಗ್ಬಿಟ್ಟು ಇವಾಗ ಹಿಂಗೆ ದುಡ್ಡೆಲ್ಲನ ಹೆಂಗೆ ತೆಗೆದ್ಬಿಟ್ಟು ಎಲ್ಲ ಮನೆ ಕಟ್ಟಿ ಹೆಂಗಿದ್ಯಾ ನೋಡು. ಬಾಬಾ ಇದ್ರಾಗೆ ಗೊತ್ತಾಗ್ತೈತೆ ನಾನು ಯಾಕಿಂತ ಕೆಲಸ ಮಾಡ್ತಿದ್ದೆ ಹೇಳು. ನಾನು ಯಾಕಿಂತ ಕೆಲಸ ಮಾಡ್ತಾ ಇದ್ದೆ. ನೀನೇನಾದ್ರೂ ದುಡ್ಡು ಇಟ್ಕೊಂಡಿದ್ಯಾ ಅಂತ ಗೊತ್ತಿದ್ರೆ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ. ಏನು ಮಾಡೋದು, ನಾವೇನೋ ಏನೋ ಮಾಡೋಕ್ಕೋಗೇನೋ ಆಯಿತು ಅಂತಾರಲ್ಲ ಹಂಗಾಯ್ತು. ಹೋಗೆ ಸುಮ್ಮನೆ ಇನ್ನೇ ಯಾಮಕ್ಕ ಇಟ್ಕೊಂಡು ಮಾತಾಡೋದಕ್ಕೆ ಬಂದಿದ್ಯಾ, ಸುಮ್ಮನೆ ಹೋಗು. ನಿನ್ನೆ ಏನಾದರೂ ಸ್ವಲ್ಪ ಮನಸ್ಸಿನಾಗ ಏನಾದರೂ ಅನಿಸಿದ್ರೆ ಬಂದು ಹಿಂಗೆ ಮಾತಾಡ್ತಾ ಇರಲಿಲ್ಲ. ಸುಮ್ಮನೆ ಹೋಗೋದು ಕಲಿ. ಅಷ್ಟಮ್ಮನ ಮನೆಗೆ ದೃಷ್ಟಿ ತೆಗ್ದಾಕ್ಬೇಕಮ್ಮ. ಇವಳು ನೋಡಿದಾಳೆ, ಇವಳು ಕಣ್ಣು ಹಾಕವಳೆ ಅಂತಂದರೆ ಏನೋ ಎತ್ತಲ ಅಂತ ಅನಿಸುತ್ತೆ. ಫಸ್ಟ್ ನಮ್ಮ ಮನೆಗೆ ದೃಷ್ಟಿ ತೆಗಿಬೇಕು. ನಾನೇನಾದರೂ ಹೋಗಿ ಜೊತೆಗಿದ್ದಿದ್ರೆ ಬೆಂಗಳೂರಲ್ಲಿ ಎಷ್ಟು ಖರ್ಚಾಗೋದು ಗೊತ್ತಾ, ಅದನ್ನು ಯೋಚನೆ ಮಾಡ್ರಿ. ಅದಾದರೂ ಸ್ವಲ್ಪ ನನಗೆ ಜೀವನಕ್ಕಂತ ಸ್ವಲ್ಪ ಕೊಡ್ಬೇಕು ತಾನೆ. ಬಂದು ಏನಾದ್ರೂ ನಾನು ಇದ್ದಿದ್ರೆ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಎಷ್ಟಿರೋದು. ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆ ಮನೆ ಈ ಮನೆ ಅಂತ ಓಡಾಡ್ಕೊಂಡು ಬರೀ ಹಿಂಗೆ ಮಾಡ್ಕೊಂಡು ಇದ್ದಿದ್ದಾಯ್ತು. ನನ್ನ ತಮ್ಮ ಕರೆದ ತಾನೆ, ಹೋಗ್ಬೇಕಾಗಿತ್ತು ಕಣೆ, ನೀನು ಹೋಗ್ಬೇಕಾಗಿತ್ತು. ಬಾರಮ್ಮ ಹೋಗೋಣ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವನು ಅಷ್ಟೆಲ್ಲ ಕರೆದ್ನಲ್ಲ. ಕರೆದ್ರೂ ಹೋಗ್ದಿಲ್ದವಳು ನೀನು. ಈಗ ಮನೆ ನೋಡ್ಬಿಟ್ಟು ಅವ್ನು ಮನೆ ಕಟ್ಟಿಸ್ತಾ ಇರೋದು ನೋಡಿ ಹಿಂಗೆ ನಾನು ಚೆನ್ನಾಗಿರ್ಬೇಕಾಗಿತ್ತು ಅಂತ ಈಗ ಅನ್ನಿಸ್ತೈತೆ ನಿನಗೆ. ಈಗ ಅನ್ನಿಸ್ತೈತೆ ನೋಡಿ ಶಕ್ತಿ ಅವಳಿಗೆ. ನಾನು ಹೇಳಿದ್ದೀನಿ, ಇಬ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ಬೋದು. ಒಬ್ರದ್ದು ಉಳಿಸಿದ್ರು ಇನ್ನೊಬ್ರದ್ದು ಬಾಡಿಗೆ ಗಿಡ್ಗೆ ಮನೆ ಖರ್ಚು ಅದೆಲ್ಲ ಹೋದ್ರೂ ಇನ್ನೂ ಎಷ್ಟು ದುಡ್ಡು ಉಳಿಯುತ್ತೆ ಗೊತ್ತಾ, ಆರಾಮಾಗಿ ಉಳಿಸ್ಬೋದು. ಬಂದ್ಬಿಡು ಇಬ್ರು ಗಂಡ ಹೆಂಡತಿ ಜೊತೆಗಿರ್ಬೇಕು ಅಂತೇಳಿ ಎಷ್ಟೆಲ್ಲ ನಾನು ಹೇಳಿದ್ದೀನಿ. ಕೇಳ್ದಿಲ್ಲದ ನಾನು ಇನ್ನೇನು ಮಾಡೋಕ್ಕಾಗತ್ತೆ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ಹೇಳಿ, ನೀನೇ ನೆನಪು ಮಾಡ್ಕ. ಈಗ ನೀನು ಹೇಳ್ಬೋದು, ಈಗ ಮಾತಾಡ್ಬೋದು. ಆದರೆ ನೀನು ಹೇಳೋದು ಮಾತ್ರ ನಾನು ಈಗ ಕೇಳೋದಿಲ್ಲ, ನೀನು ನಂಬೋದು ಇಲ್ಲ. ನಿನ್ನ ಜೊತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲಿಂದ ಹೊರಟೋಗ್ಬಿಡು ಕರೀನಾ, ಸುಮ್ಮನೆ ಇಲ್ಲಿ ಮಾತಾಡ್ಬಿಡ. ಹೊರಟೋಗ್ಬಿಡು. ಯಾಕೆ ಆಗ್ತಿದ್ದೆ ನಾನು ಇವಾಗ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತಿ. ನಮಗೂ ಇಂಥ ಮನೆ ಕಟ್ಸಿ ಹಿಂಗೆ ನಮಗೂ ಚೆನ್ನಾಗಿರ್ತೀನಿ ಅಂತ ಅಂದಿದ್ರೆ ನಾವು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ನಾವು ಎಲ್ಲರ ಹತ್ರನೂ ಒಳ್ಳೊಳಪ್ಪ ಕರಿಯಮ್ಮ ಅಂತ ನಾವು ಅನ್ನಿಸ್ಕೊಂತ ಇದ್ವಿ. ಏನು ಮಾಡೋದು ನೋಡು, ಹಿಂಗಾಯ್ತು ಇವತ್ತು. ನನಗೇನೋ ಬೋಲು ಬೇಜಾರಾಗ್ತೈತೆ. ನನಗೆ ಮನೆ ನೋಡ್ಬಿಟ್ಟು ಇವತ್ತಂತೂ ನಿದ್ದೆನೇ ಬರೋದಿಲ್ಲ. ಯಾಕಂದರೆ ಇಂಥ ಮನೆ ಕಟ್ಟಿರೋದು ನೋಡಿ ನನಗೆ ನಿಜ ಇವತ್ತು ನಾವು ಹಿಂಗಿರ್ತೀವಿ ಅಂದರೆ ನಾವೇ ಚೆನ್ನಾಗಿರ್ಬೋದಾಗಿತ್ತಲ್ಲ. ಆಗ್ಬಿಟ್ಟೈತಿ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಆಗಿರೋದು ಏನು ಮಾಡೋಕ್ಕಾಗಲ್ಲ. ನೀನು ಮಾಡಿರೋ ಕೆಲಸ ಎಂಥದಂತ ನೀನು ಯೋಚನೆ ಮಾಡು. ಸುಮ್ಮನೆ ಮಾತಾಡ್ಬೇಡ, ಸುಮ್ಮನೆ ಹೋಗ್ತಾ ಇರು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಹೊಸ ಮನೆ ಕಟ್ತಾ ಇರೋದು ನೋಡ್ಬಿಟ್ಟು ಏನು ಮೋಳ್ ಲೆವೆಲಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ನಿಮಗೆ ಎಲ್ಲ ಸರಿಯಾಗಿ ಅದೆಲ್ಲ ತೋರ್ಸೋಕ್ಕಾಗಲ್ಲ. ಮೋಳ್ ಲೆವೆಲಿಗೆ ಬಂದಿದೆ ನಮ್ಮ ಮನೆ ಅಂತ ಅಂದ್ಕೊಳ್ಳಿ. ಗೋಡೆ ಎಲ್ಲ ಆಗಿದೆ, ಮೋಲ್ಡ್ ಹಾಕಬೇಕು ಅಂತ ಅಂದ್ಕೊಳ್ಳಿ. ಅದಕ್ಕೆ ಶಕ್ತಿ ನಾನೆಲ್ಲ ನೋಡ್ಕೊಂತೀನಿ, ನೀನು ಕೆಲ್ಸಕ್ಕೆ ಹೋಗುವಂತವಳೆ. ನನಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಾನು ಬೆಂಗಳೂರಲ್ಲೇ ಆಗಿರ್ಬೋದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಒಂದು ದಿನವೂ ಟೈಮ್ ವೇಸ್ಟ್ ಮಾಡ್ದವನಲ್ಲ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋಕ್ಕಂತ ತೀರ್ಮಾನ ಮಾಡಿದ್ದೀನಿ. ಇವಳೆಲ್ಲ ನೋಡ್ಕೊಂತಾಳೆ, ನಾನೆಲ್ಲ ಕೆಲ್ಸಕ್ಕೆ ಹೋಗಿ ಒಂದು 4 ಕಾಸು ಏನಾದರೂ ಇನ್ನೊಂದು 4 ಕಾಸು ದುಡ್ಕೋಬೋದಲ್ಲ ಕಟ್ಟೋ ಅಷ್ಟೊತ್ತಿಗೆ. ಹಂಗೆ ಒಂದೊಂದೇ ಸಂಬಳ ಬಂದಿದ್ದೇನು ಏನಾದರೂ ಬೇರೆ ಬೇರೆ ಮನೆ ಕೆಲಸಗಳಿಗೆಲ್ಲ ಹಾಕ್ಬೋದಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮನೇಲಿ ಇದ್ಬಿಟ್ರೆ ಯಾವುದೂ ಆಗಲ್ಲ. ಆ ಕೆಲಸ ಚೆನ್ನಾಗಿರ್ತಿರುತ್ತೆ. ನಾವು ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ದುಡಿಮೆನೂ ಆಗುತ್ತೆ, ನಮ್ಮ ಕೆಲಸನೂ ಆಗುತ್ತೆ, ಎರಡೂ ಆಗುತ್ತಲ್ವ. ಇವಾಗ ನೋಡಿ ರೇಮನ್ಗೆ ಏನು ಅನ್ನಿಸ್ತಾ ಐತೆ ನಮ್ಮ ಮನೆ ನೋಡ್ಬಿಟ್ಟು, ನಾನೇ ಚೆನ್ನಾಗಿರ್ಬೇಕಾಗಿತ್ತು ನೋಡಿ ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಂತ ಈಗ ಅನ್ನಿಸ್ತಾ ಐತೆ ನಮ್ಮ ಮನೆ ನೋಡ್ಬಿಟ್ಟು.
ನೋಡ್ತಾ ಇರಿ ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.